ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಅಂದ್ಕೊಂಡಿರೋ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ದಾಖಲಾತಿಗಳು ಬೇಕು ಅಂತ ಗೊತ್ತಿರುವುದಿಲ್ಲ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದರೆ, ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಇರಬೇಕು, ನಂತರ ವಿದ್ಯಾರ್ಥಿಗಳ ಮೊಬೈಲ್ ಸಂಖ್ಯೆ, ಮತ್ತು ವಿದ್ಯಾರ್ಥಿಗಳ ಇಮೇಲ್ ID, ಮತ್ತು ಇಮೇಲ್ ID ನಮ್ಮದಿಲ್ಲ ಅಂತಂತಂದ್ರೂ ಬೇರೆ ಯಾರ್ದಾದ್ರೂ ಕೊಡ್ಬೋದು. ಮತ್ತು ವಿದ್ಯಾರ್ಥಿಗಳ SSLC ನೋಂದಣಿ ಸಂಖ್ಯೆ, ಅಂದರೆ ನೀವು SSLC ಎಕ್ಸಾಮ್ನಲ್ಲಿ ಪಾಸ್ ಆಗಿರ್ತೀರಲ್ವ, ಆ ರಿಜಿಸ್ಟರ್ ನಂಬರ್ ಇರುತ್ತಲ್ವ ಹಾಲ್ ಟಿಕೆಟ್ ಮೇಲೆ, ಅದನ್ನು ಕೇಳ್ತಾರೆ ಅಪ್ಲೈ ಮಾಡಬೇಕಾದ್ರೆ. ನಂತರ ವಿದ್ಯಾರ್ಥಿ ಹೆಸರಿನಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತಂದರೆ ನಿಮ್ಮದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಂತಂದರೆ ಅದನ್ನು ಕೇಳುತ್ತೆ. ನಂತರ ನೀವೇನಾದರೂ ವಿಕಲಚೇತನರಾಗಿದ್ದರೆ UDID ಗುರುತಿನ ಸಂಖ್ಯೆ ಅಂತ ಹೊಂದಿರುತ್ತೆ, ಅದು ಬೇಕಾಗುತ್ತೆ. ನಂತರ ವಿದ್ಯಾರ್ಥಿಯು ನಿಮ್ಮ ವಿಳಾಸನೂ ಕೇಳುತ್ತೆ. ಈಗ ಜಿಲ್ಲೆದು, ತಾಲೂಕು, ವಿಧಾನಸಭಾ ಕ್ಷೇತ್ರ ಮತ್ತು ನಿಮ್ಮ ಮನೆ ವಿಳಾಸ ಇದೆಲ್ಲನೂ ಆ್ಯಡ್ ಮಾಡಬೇಕಾಗುತ್ತೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ. ನಂತರ ವಿದ್ಯಾರ್ಥಿಯ ಕಾಲೇಜು ದಾಖಲಾತಿ ಮತ್ತು ನಿಮ್ಮ ಕಾಲೇಜು ವಿವರ ಕೇಳುತ್ತೆ. ಮತ್ತು ನೀವು ನಿಮ್ಮ UG ನಂಬರ್, ನೀವು ದಾಖಲಾತಿ ಆಗಿರ್ತೀರಲ್ವ, ರಿಜಿಸ್ಟರ್ ಇರ್ತೀರಲ್ವ, ಅದರದ್ದು ರಿಜಿಸ್ಟರ್ ನಂಬರ್ ಕೇಳುತ್ತೆ. ಮತ್ತು ಈ ದೃಢೀಕರಣ ಸಂಖ್ಯೆನೂ ಕೇಳುತ್ತೆ. ನಂತರ ನೀವೇನಾದರೂ ಹಾಸ್ಟೆಲ್ನಲ್ಲಿ ಸ್ಟೇ ಮಾಡ್ತಿದ್ದೀರಾ ಅಂತಂತಂದರೆ ಹಾಸ್ಟೆಲ್ ವಿವರಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರನ ಮರಿಬೇಡಿ.